ಮತ್ತಕ್ಕಿ ಅಕ್ಕಿ ಕಸ್ತೂರಿ ಕಸ್ತೂರಿ ಎಲ್ಲ ಆಕಿ ಕಸ್ತೂರಿ ಏನಾಯ್ತು ಅಕ್ಕಿನ ಗಂಡ ಪೊಲೀಸ್ ಇಲ್ಲ ಶಿಲ್ಪಾರ ಅವ್ವ ಕಸ್ತೂರಿ ಕಸ್ತೂರಿ ನಿಂದ್ರೆ ಹಂಗ ನೋಡಿ ನೋಡ್ಲಾರ್ದ ಹೊಂಟಿಯಲ್ಲ ಇದೊಂದ್ ಹುಡುಗಿ ಒಂದ್ ಕೊಡ ನೀರ್ ತೊಗೊಂಬ ಅಂದ್ರ ನಂದು ಓದೋದೈತಿ ಬರೀದೈತಿ ಅಂತ ಹೇಳಿ ಕೂತ್ ಬಿಟ್ಟೈತಿ ಒಂದ್ ಕೊಡ ತರಕ್ ನಾನು ಬರ್ಬೇಕು ಮೊದ್ಲ ಕಾಲ್ ಹಿಡ್ದಾವು ಒಂದ್ 10-20 ಕೊಡ ಹೇಳಿದ್ನೈತೆ ಆಕಿ ಒಂದ್ ಕೆಲಸ ಮಾಡೋದಿಲ್ಲ ಒಂದ್ ಮಾತು ಕೇಳೋದಿಲ್ಲ ಕಸ್ತೂರಿ ಯಾರ ನನಗ್ ಕರಿಯಾಕತ್ತಾರ ಅಯ್ಯ ಸುಶೀಲಾ ನೀ ಆರಾಮದಿಯಾ ಹ್ಞೂನವ ಆರಾಮದಿ ನಮ್ಮ ಮನಿ ಮುಂದೆ ಹಾಯಿ ಹೊಂಟ್ರು ನೀ ಏನ ಕೈ ಕಡೆ ಹಂಕಿನ ಹಾಕ್ಬೇಡವ ಎಂದು ನೀರಿಗೆ ಬರ್ಲಾರ್ದಕ್ಕಿ ನೀ ನೀರಿಗೆ ಬಂದಿಯಲ್ಲ ಒಂದ್ ಉಪ್ಪಿನ ಹಳ್ಳಿಗೆ ಕಳ್ಸೋದಿಲ್ಲ ನಿನ್ ಗಂಡ ಯಾರ ಮನೆಗೂ ನೀ ಬಂದಿಯಲ್ಲ ನೀರ್ ತರಕ ನೀರ್ ಬಿಟ್ಟಿಲ್ಲನ ಏವ ಹಂಗೇನಿಲ್ಲ ಬಿಡ ನಾನು ನೀರ್ ತರಕ್ ಬರ್ತಿದ್ದಿಲ್ಲ ಯಾಕ 4 ದಿನ ಆಯ್ತು ನೀರ ಬಿಟ್ಟಿಲ್ಲ ಅವು ನಾವು ತುಂಬಿ ದಿನ ಬರ್ತಾವ ನೀರ 2 ದಿನಕ್ಕೊಮ್ಮೆ ಅತ್ತ ನಾವು ಬೋರು ಹಾಕ್ಸಿವಿ ಅದು ಒಂದಿಟ್ಟು ಏನೋ ರಿಪೇರ್ ಬಂದೈತಿ ನೀರ ಬರಲ್ಲಾಗ್ಯಾವ ಹಂಗಾಗಿ ನೀರಿಗೆ ಬಂದ ನೋಡ್ ಬಂದ್ರ ಬರ್ತಿದ್ವ ಒಟ್ಟ ನೀರೇ ಬಿಟ್ಟಿಲ್ಲ ಆಕಿ ನಮ್ ಮಗಳಿಗೆ ಹೇಳ್ದೆ ಪ್ರತೀಕ್ಷಾಗ ಒಂದ್ ಕೊಡ ನೀರ್ ತೊಗೊಂಬ ಹೋಗು ಅಡಿ ಬೇಕಾಗ್ತಾವು ಹೊಳಿ ನೀರ ಯಾಕಂದ್ರ ನಂದ್ ಬರೀದೈತಿ ಓದೋದೈತಿ ಅತ್ ಕೂತ್ಪ ಮನ್ಯಾಗ ಮತ್ ಇನ್ನೇನ್ ಮಾಡ್ಲಿ ಅಡಿಗೆಗಾರ ಬೇಕೆ ಅನ್ನಕ್ಕಿಡಾಕ ಬ್ಯಾಳಿಗಿಡಾಕ ಬೇಕಲ್ಲ ನೀರಿಲ್ಲಾರ ಏನ್ ಆಕೈತಿ ಅದಕ್ಕ ಹೋಲ್ ತಂದ್ ನಾನೇ ಒಂದ್ 4 ಕೆಜಿ ತಂದ್ರ ಆಯ್ತಂತ ಬಂದೆ ನೋಡ್ ಹೌದನ ಅದಕ್ಕ ಏನ್ ಬಗ್ಗೆ ಅವಸರ್ಲಿ ಹೊಂಟಿದ್ದಿ ನಾವು ಒಂದ ಊರಾಗಿದ್ರು ಹಿಂಗ ಎಷ್ಟೋ ದಿನ ನೋಡ್ಲಾರ್ದಂಗ ಆಗುತ್ತವ ಅದಕ್ಕೆ ಯಾಕ ಅವಸರ್ಲಿ ಹೊಂಟಿದ್ದಿ ಹೌದಾ ಇಲ್ಲ ಅನ್ಕೋತ ಕರ್ದೆ ನೋಡ್ ಈ ಮಗಳು ಬಂದಾನ ಏನ ಮತ್ತೆ 2ನೇ ಹೊಟ್ಲಿದಾಳ ಹಂಗ ಹೇಳಿದ್ದಿ ಹ್ಞೂ ನೀನೆ ಹೋಗಿ ಕರ್ಕೊಂಡ್ ಬಂದೇವ್ ನೋಡ್ ಬಂದ ಮೊಮ್ಮಗನು ಬಂದಾನ ಮಗಳು ಬಂದಾಳ ಅವ್ರಪ್ಪ ಇವತ್ತ ದವಾಖಾನಿ ಕರ್ಕೊಂಡು ಹೋಗ್ಬರ್ತೀನಿ ಅಂದಾರ ಹೌದೇನ ಈಗ ಎಷ್ಟನೇ ತಿಂಗಳದ ಈಗ 9 ಬಿದ್ದಿರ್ಬೇಕಲ್ಲ ಈಗ ಎಷ್ಟನೇ ತಿಂಗಳ ಈಗ ನಡೆಯಕತ್ತಾವ ಚಲೋ ಐತತ್ತ ಎಲ್ಲ ತೋರ್ಸಾರಲ್ಲಿ ಸ್ಕ್ಯಾನಿಂಗ್ ಮಾಡ್ಯಾರತ್ತಿಲ್ಲ ಯವ್ವ ಎಲ್ಲಿ ತೋರಿಸ್ತೇವ ಅವ್ರ ಅತ್ತಿಗೆ ಗೊತ್ತೈತಲ್ಲ ನಿನಗ ನಾವೇನ್ ತೋರ್ಸ್ಕೊಂಡಿವೆ ಮಾಡೇವೆ ಎದಕ್ ದವಾಖಾನಿ ಹಾಂಗ ಹಿಂಗ ಅವ್ರ 108 ಹೇಳ್ತಾರ ಎದಕ್ ಕೇಳೋದು ಹಾಂಗ ಹಿಂಗ ತಂದು ತೋರ್ಸೇ ಇಲ್ಲ ಮತ್ ಕೇಳೇವಿ ಈಕೆಲ್ಲ ಹಂಗೇನಿಲ್ಲ ಚಲೋನೇ ಐತಿ ನನ್ಗೇನ ತ್ರಾಸ ಆಗಿಲ್ಲ ಅಂತ ಕೇಳಿದ್ರು ಅದಕ್ಕ ಬೇಡ ತಂದು ಅವರಪ್ಪ ಇವತ್ತ ಡ್ಯೂಟಿಗೆ ಹೋಗುದಿಲ್ಲ ರಜಾ ಹಾಕಿ ಯಾಕಿನ ದವಾಖಾನಿ ಕರ್ಕೊಂಡ್ ಹೊಂಟಾರ ನೋಡುವ ಏನ್ ಮಾಡುದೈತಿ ಆಯ್ತಾ ಯಾ ಕಾಲದಾಗ ಏನ ಅವ್ರ ಅತ್ತಿ ಅವಾಗೆಲ್ಲ ನಮ್ದು ಹಂಗ ಐತು ಹಿಂಗಾಯ್ತು ಈಗೆಲ್ಲಾ ಪ್ರತಿಯೊಂದಕ್ಕೂ ಸ್ಕ್ಯಾನ್ ಮಾಡ್ತಾರವ ಎಲ್ಲಾ ಡಾಕ್ಟರ್ ಗುಳಿಗೆ ಔಷಧ ಇಂಜೆಕ್ಷನ್ ಎಲ್ಲಾ ಕೊಡ್ತಾರ ಅದನ್ನ ಮಾಡಿಸ್ಬೇಕು ಏನ್ರ ಒಳಗಿದ್ರು ಹಂಗ ಹಿಂಗ ಏನ್ರ ಸ್ವಲ್ಪ ಇತ್ತಂದ್ರು ಗುಳಿಗೆ ಔಷಧ ಮೂಲಕ ಇದು ಮಾಡ್ತಾರ ಅವ್ರು ಇವ್ರ ತಲೆ ಓಡಿಸಿ ನಾನೇ ಶಾನೆ ಅನ್ನಂಗ್ ಮಾಡಕ್ ಹೋಗ್ಬಾರ್ದು ಎಲ್ಲ ಚಲೋನೇ ಇಲ್ಲ ಅಂತಿಲ್ಲ ಹಂಗ ಹೇಳಕತ್ತಿಲ್ಲ ನಾನು ಚಲೋನು ಇರ್ತಾವ ಆದ್ರೂ ಒಂದ್ಸತಿ ದವಾಖಾನಿ ಹಾಯ್ ಬಂದ್ರ ಏನ ನಮ್ಗೂ ಒಂದ್ ಸಮಾಧಾನ ಆಕೈತ್ಯಾ ಹೌದಪ್ಪ ಎಲ್ಲ ಚಲೋ ಐತಿ ನಾರ್ಮಲ್ ಐತಿ ಅಂತ ಹೇಳ್ಬಿಟ್ಟು ಮುಗಿತು ಏನ್ ಎಲ್ಲಾ ಚಲೋನೇ ಇರಲ್ಲ ಅದಕ್ಕ ದವಾಖಾನಿ ಕೂತ್ಯಾಕ ಏನಿಲ್ಲಲ್ಲ ನೀ ಹೇಳ್ತಿ ಹಿಂಗ್ ಹಂಗ್ ಮಾಡ್ಬಾರ್ದು ಹಿಂಗ್ ಮಾಡ್ಬಾರ್ದತ್ ಅವ್ರ ಅತ್ತಿಗೆ ಯಾರು ಹೇಳಿದ್ರು ಕೇಳೋದಿಲ್ಲ ತಂದತ್ತ ಮಾಡ್ತೀನಂತ ಬರೀ ಹಿಂದಿನ ಹಾಪುರನ್ ಹೇಳ್ಕೊತ್ ಕುಂದಿರ್ತಾರ ಏನ್ ಮಾಡೋದೈತಿ ತಮಗರೆ ತೋರ್ಸೋದಾಗ್ಲೆಲ್ಲ ಮಾಡೋದಲ್ಲ ಕಳಿಸ್ಬೇಕಾ ಅದನ್ನು ಮಾಡಿಲ್ಲವ ಎಲ್ಲ ದೇವ್ರ ಪುಣ್ಯದಿಂದ ಎಲ್ಲ ಚಲೋನೇ ಇತ್ತಂದ್ರೆ ನಮಗೂ ಏನ್ ಚಿಂತಿರಲ್ಲ ಅವ್ರ ಅಪ್ಪ ಜೀವತ್ ಕರ್ಕೊಂಡ್ ಹೋಗ್ತೀನಿ ಹೋಗ್ತೀನಿ ಅಂತಂದಾಳ ನಾ ಮನ್ಯಾಗ ಇರ್ತೀನಿ ಮೊಮ್ಮಗನ ನಾ ಹಿಡ್ಕೋತೀನಿ ನಾನು ಹೋಗಿದ್ದೆ ಮತ್ ನೀ ಎಲ್ಲಿ ಬರ್ತಿ ಬಿಡುವೆ ಹೊಳೆ ಮಳೆ ಸುಮ್ಮನೆ ಮನ್ಯಾಗು ಯಾರು ಇಲ್ಲದ ಆಕೈತಿ ಪ್ರತೀಕ್ಷೆ ನೋಡ್ಬೇಕ್ನ್ಯಾಕ ಆ ಹುಡುಗನು ಅಕ್ಕಿ ಹಿಡಿದಿಲ್ಲ ಆಕಿ ಓದೋದು ಬರೀ ಮಾಡ್ತಿರ್ತಾಳ ಅಕ್ಕಿ ಸುಮ್ಮನೆ ಕಿರಿಕಿರಿ ಮಾಡ್ಕೊತ್ ಕುಂದಿರ್ತಾನವ ಬ್ಯಾಡ ಅಂತಂದ್ರವ ಅದಕ್ಕ ನಾನೇ ಮನೆಗೆ ಇರ್ತೀನಿ ಹುಡುಗನ್ ತಗೊಂಡು ಹೋಗ್ಬರ್ರಿವ ಅಂತ ಹೇಳಿ ದೊಡ್ಡ ಹೊರಿ ಐತ್ ಬಿಡುವ ಈಗ ಬರಬಾರ್ದು ಕಾಲ್ ಚೇಂಜ್ ಆಗತ್ತಾವು ಇನ್ನ ನಮ್ದು ಹಾಳ ಪುರಾಣ ಹೇಳ್ಕೊತ್ ಕೂತ್ರ ಕೇಳ್ಯಾರನ ಬರೀ ನೀವು ಹಿಂದಿಂದ ಹೇಳ್ಕೊತ್ ಕುಂದಿರ್ತೀರಿ ಇಲ್ಲೇ ಕುಂದಿರತ್ತ ಹೋಗ್ಬಿಡ್ತಾರ ಬಿಟ್ಕೊಟ್ ಅಲ್ಲ ನನ್ ಮಗಳಿಗೆ ಯಾವಾಗ ಹೊಟ್ಲೆದಾಳ ಗೊತ್ತಾಗೈತಿ ಅವಾಗಿನಿಂದ ದವಾಖಾನಿ ಹಂಗ ತೋರ್ಸಿರವ ಅವ್ರ ಗಂಡ ಮನೆಗೆ ಏನ್ ಹಂಗಿಲ್ಲ ಬಿಡು ಅವ್ರೆಲ್ಲ ಅವ್ರ ಡಾಕ್ಟರ್ ಯಾವಾಗ ಹೇಳ್ತಾರೆ ಅವಾಗ ಕರೆಕ್ಟ್ ಕರ್ಕೊಂಡ್ ಹೋಗ್ಯಾನ ಗಂಡ ಮತ್ ಇಲ್ಲಿ ಬಂದಿಂದು ನಾವು ಬಿಟ್ಟಿಲ್ವಾ ಮತ್ ಇಲ್ಲಿ ಬಂದಿಂದು ನಾವು ತೋರ್ಸೇವಿ ಮಾಡೇವಿ ಕರೆಕ್ಟ್ ಟೈಮಿಗೆ ಕರ್ಕೊಂಡ್ ಹೋಗಿದ್ದೀವಿ ಹಂಗೈತಿ ಈಗ ದೊಡ್ಡ ಹೊರೆನೇ ಐತವ ಏನ್ ಮಾಡೋದೈತಿ ಅದಕ್ಕ ಒಂದಿಟ್ ನಾಷ್ಟ ಇಷ್ಟ ಮಾಡ್ಕೊಡ್ತೀನಿ ಅವ್ರು ಹೋಗ್ತಾರ ಮತ್ ಬರ್ತೀನಿ ತಗೋ ನೀನು ಬಾ ಬಿಡು ಇದ್ದಾಗ ಮನಿ ಕಡೆ ಹೋಗಕತ್ತಿ ಬಾ ಚಾ ಕುಡ್ದು ಬಾ ಅಂದಂಗ ಇನ್ನೊಬೇಕು ನಿನ್ ಮಗಳು ಸಣ್ಣ ಮಗಳು ಬಂದಿಲ್ಲನ ಊರಿಗೆ ಇಲ್ಲವಾ ಬಂದಿಲ್ಲ ಆಕಿನ ಗಂಡ ಹೋಗವ ಅದಕ್ಕ ಬಂದಿಲ್ಲ ಅಯ್ಯ ಮದ್ವಿ ಮಾಡ್ಕೊಂಡ್ ಹೋದಾಗ ನಿಂದ ಒಟ್ಟ ಕಳ್ಸೇ ಇಲ್ಲನ ಅದಂತಾರ ತೀರಾ ಹಂಗ ಅಲ್ಲ ಅವ್ರ ಮನೆಗೆ ಹೋಗ್ಬೇಕು ಅವಕ್ಕೂ ಈಗ ಹೊಸ ಮದ್ವೆ ಇರ್ತೈತಿ ಅವಕ್ ಬಿಟ್ಟು ಬಂದಿರ್ತಾವು ಒಂದ್ ಕೆದಿ ಹೊಡೆದಂಗ ಮಾಡ್ತಾವು ಎಲ್ಲೇ ಬಂದೆಲ್ಲಪ್ಪ ಅನ್ನಂಗ ಅವ್ರ ಅತ್ತಿಗೆ ತಿಳಕಿಲ್ಲ ಇಟ್ಕೊಂಡ್ ಕೂತ್ ಬಿಡುದ ಅಲ್ಲೇ ಹುಡುಗಿನ ಅಲ್ಲ ಮದುವೆ ಆಗಿ 20 ದಿನ ಆಯ್ತು ಒಂದ್ ದಿನಾನು ಕಳ್ಸಿಲ್ಲ ರಜಾ ಬರ್ತಿತ್ ಬಿಡುವ ಅಲ್ಲ ನೀವರೆಗೆ ಹೋಗಿ ನೋಡ್ಕೊಂಡ್ ಬರ್ಬೇಕಾ ನೋಡ್ಕೊಂಡ್ ಹೋಗಿ 4 ದಿನ ಕರ್ಕೊಂಡ್ ಹೋಗಿದ್ರೆ ಕರ್ಕೊಂಡ್ ಬರ್ಬೇಕು ಹಂಗಾರೆ ಮಾಡ್ಬೇಕು ನೀವು ಅದು ಬಿಟ್ಟು ಇಲ್ಲೇ ಕೂತೀರ ನೀವು ಮಗಳ ಜೀವ ಏನ್ ನೆನ್ಸೋದಿಲ್ಲ ಹೋಗ್ಬೇಕತ್ ಮಾಡೇವಿ ನಮ್ಮನ್ನ ಅದು ಇದು ಕೆಲಸ ಅದು ಇದು ಹಿಂಗಾಗಿ ನಮಗೂ ಹೋಗೋದಾಗಿಲ್ಲ ಹೋಗ್ಬೇಕತ್ ಮಾಡೇವಿ ಹೋಗಿ ಕರ್ಕೊಂಡ್ ಬರ್ತೀವಿ ಶಿಲ್ಪಾನ ಬಂದ ಒಂದ್ 4 ದಿನ ಇಬ್ರು ನಿತ್ತಂಗ ಆಕೈತಿ ಆಕಿನ್ ಜೋಡ ಹೋಗು ಕರ್ಕೊಂಡ್ ಬಾ ಅವಕ್ಕೂ ಸಾಕಾಗಿರ್ತೈತಿ ಫೋನ್ಗೆ ಹಚ್ತಾ ಇಲ್ಲ ಮಾತಾಡ್ತಾ ಇಲ್ಲ ಆರಾಮದ ಇಲ್ಲ ಫೋನ್ ಹಚ್ತಾ ಮಾತಾಡ್ತಾ ಆರಾಮದವ ಏನಿಲ್ಲ ಆಕಿನೇನ್ ಚಿಂತಿಲ್ಲ ಬೇಷ್ ಆಯ್ತು ಬರುವ ಚಾ ಕುಡಿದು ಹೋಗತಿ ಅಂದ್ರೆ ಎಷ್ಟು ಅವಸರ ನಿಂತಿಯಲ್ಲ ತುದಿಗಾಲಿನ ಮೇಲೆ ಬಂದ್ರೆ ಬಾ ಒಳಗ
ಒಳ್ಳೆ ಮಾತಿನ ಬರ್ತೀನಿ ತಗೋ. ಆಯ್ತಾ ಬರ್ಲೇ ನಾನು? ಯಾಕ ಮಾತನಾಗ ತೊದಲ್ ಹೊಂಟಿದ್ದು. ಮಗಳು ಫೋನ್ ಹಚ್ತಾಳ ಇಲ್ಲ ಅಂತ ಕೇಳಿದ್ರು ಹಚ್ಚೇ ಇಲ್ಲ. ಅಲ್ಲ ಆದ್ರೂ ಇಷ್ಟು ದಿನ ಯಾರ ಮಗಳನ್ನ ನೋಡ್ಲಾರ ಇರ್ತಿದ್ರಾಯ್ತು. ಈಕಿ ಏನ ಸುಳ್ಳು ಹೇಳಾಕತ್ತ. ಏನೋ ಅತ್ತಿ ಗಂಡ ಏನ್ ಬೆರಕಿದಾವ ಏನದಾವ, ಫೋನ್ಗಿನ್ ಹಚ್ಚಿಕೊಡ್ತಾವ ಇಲ್ಲ, ಹೋದ್ರ ಕಿಮ್ಮತ್ತರ ಕೊಡ್ತಾರ ಇಲ್ಲ. ಅದಕ್ಕೆ ಇವ್ರು ಪಾಪ ಇಲ್ಲೇ ಅದಾರ ನಮ್ಮ ಮನ್ಯಾಗ. ಹೋದ್ರ ಮತ್ತೇನ್ರಮ್ಮ ಈಗ ಹಂಗೆ ಐತಿವ ಹಂಗೆ ಐತಿ, ಏನ್ ಮಾಡೋದು. ಮದ್ವಿ ಮಾಡ್ಕೊತಾನ ಒಂದ್ ಮಾಡಿ ಆಮೇಲೆ ಒಂದ್ ತಮ್ಮ ಇದನ್ನ ತೋರಿಸ್ತಾರ ಅವ್ರು. ನೀರೇನು ಖಾಲಿಯಾಗಿ ಒಂದಿಲ್ಲ, ಹೋಗಿ ತೊಗೊಂಬಂದಿಲ್ಲ. ನಾಷ್ಟ ಹಾಕಿ ಕೊಡ್ತೇನೆ, ಹೋಗ್ಬಿಡ್ತೇವೆ ಪಟ್ಟಿನ ದವಾಖಾನಿಗೆ. ತಗೊಂಬಂದೇರಿ. ನೀರ್ ಖಾಲಿಗಿದ್ದು ಆಕಿ ಸುಶೀಲಾ ಹೋಗ್ಬೇಕು ನಡ್ಬರ್ಕ್ ಸಿಕ್ಬಿಟ್ಲು, ಮಾತು ಹಚ್ಕೊಂಡ್ ನಿಂತ್ ಬಿಟ್ಲು. ಹಂಗಾಗಿ ಬರೋದ್ ಲೇಟ್ ಆಯ್ತು. ಮಾಡಿಟ್ಟಿದ್ದೆ. ನೀವೇನು ಹೇಳ ಬಂದ್ರೇನು ರಜೆ ತೊಗೊಂಬಂದ್ರಿ? ರಜೆ ತಗೊಂಡೇ ಬಂದೀನಿ. ದವಾಖಾನಿಗೆ ಹೋಗಿಂದ ಹೇಳಾಕ್ ಬರೋದಿಲ್ಲ. ಬಾಳಿಗೆ ಬಾಳ ಇದ್ದು ಅಂದ್ರ ಪಟ್ಟಿನ ಬರ್ಲಿಕ್ಕಂದ್ರ ಹೇಳಾಕ್ ಬರೋದಿಲ್ಲ. ಒಂದೇ ತಾಸನೆ ಬರ್ತೀನಿ, 2 ತಾಸನೆ ಬರ್ತೀನಿ ಅಂತ ಹೇಳಾಕಾಗಲ್ಲ. ಅದಕ್ಕೆ ರಜೆನೆ ತೊಗೊಂಡ್ಬಂದ್ಬಿಟ್ಟಿನಿ. ಅಲ್ಲಪ್ಪ ನಿನ್ ಕೆಲಸ ಇತ್ತಂದ್ರ ನಾನು ಅವ್ವ ಹೋಗಿ ಬರ್ತಿದ್ದೀವಲ್ಲ. ಪ್ರತೀಕ್ಷಾ ಇರ್ತಿದ್ಲು, ಹೆಂಗೋ ಅವ್ನ್ ಕರ್ಕೊಂಡ್ ಕುಂದಿರ್ತಿದ್ಲು. ಮತ್ ನೀವ್ ಸುಮ್ಮನೆ ರಜೆ ಹಾಕಿದ್ರಿ ನೋಡಿ. ಇರ್ಲಿ ತಗೋರ್ವಾ, ನಿಮ್ಮ ಗೊತ್ತಾಗುದಿಲ್ಲ. ಅದಕ್ಕೆ ಈ ಸತಿ ನಾನೇ ಬರ್ತೀನಿ. ಆಮೇಲೆ ಬೇಕಾದ್ರೆ ನಿಮ್ಮ ನೀನ ಸತಿ ಕರ್ಕೊಂಡು ಹೋಗಿ ಗೊತ್ತಾಯ್ತಂದ್ರೆ ಇಬ್ರು ಹೋಗ್ಬಿಡತ್ತಿರತ್ತ. ಏನು ಒಂದಿನ ರಜೆ ಹಾಕಿದ್ರೆ ಏನಾಗಲ್ಲ. ನಾಷ್ಟ ತುಂಬ ಹೋಗು. ನೀನು ಮಾಡ್ಬಿಡುವ ನಾಷ್ಟ, ಪಟ್ಟು ನಾಷ್ಟ ಮಾಡಿ ಸೀರೆ ಉಟ್ಕೊಂಡ್ಬಿಡು, ಹೋಗ್ಬಿಡೋಣ. ಆಕಿ ನಾಷ್ಟ ಆಗೈತಲ್ರಿ, ನಾಷ್ಟ ಮಾಡಿದ್ಲಕ್ಕಿ. ನೀವು ಬರೋದ್ ಲೇಟ್ ಆಯ್ತಲ್ಲ, ಮಾಡ್ಯಾಳ. ನಿಮ್ಗೆ ಹಾಕೊಂಡ್ ಬರ್ತೀನಿ ತಡ್ರಿ. ಅಲ್ಲೇ ಹೊರಗೆ ಕೂತಿರ್ತೀನಿ, ಸೋಫಾ ಮೇಲೆ ತಂದು ಕೊಡು. ಆಯ್ತಾಡ್ರಿ. ಯಾಕವ ನೀ ಲೇಟ್ ಮಾಡಿದಲ್ಲ? ಆಕೆ ಸುಶೀಲಾ ಸಿಕ್ಕಿಲ್ಲವ. ಆಕಿ ಮಾತು ಹಚ್ಕೊಂಡ್ ನಿಂತ್ ಬಿಟ್ಲ ಅಂದ್ರ ಓ ಕೆದರಿ ಕೇಳ್ತಾನ, ಸುಮ್ಮಿರುದಿಲ್ಲ ಆಕಿ. ತನ್ನ ಮನ್ಯಾಗಿಂದ ಬಿಡ್ತಾಳ, ಮಂದಿ ಮನ್ಯಾಗಿಂದ ಎಲ್ಲ ಕೆದರಿ ಕೇಳ್ತಾನ, ಸಮಾಧಾನ ಆಗಲಕ್ಕಿ. ಹಂಗಾಗಿ ಲೇಟ್ ಆಯ್ತು. ಹೌದೇನ? ಕೇಳಿರ್ಬೇಕಲ್ಲ, ಮಗಳು ಬಂದಾಳ, ದೊಡ್ಡ ಮಗಳು ಬಂದಾಳ, ಸಣ್ಣ ಮಗಳು ಬಂದಾಳ, ಎಲ್ಲ ಕೇಳಿರ್ಬೇಕಲ್ಲ. ಕೇಳಿದ್ಲವ. ಅದಕ್ಕೆ ಇಟ್ಟು ಓದ್ತಾಯ್ತು ನಾವು. ಇಲ್ಲ ನಾ ಮತ್ತೆ ದವಾಖಾನಿಗೆ ಹೋಗಿದಾರ ಹೋಗ್ಕಿನ ತಂದು ಬಂದೆ ನಾನು. ಹೋಗಿ ನೀನು ಸೀರೆ ಉಟ್ಕೋ ಹೋಗ್. ಮತ್ ಲೇಟ್ ಆಕೈತಿ, ಸುಮ್ಮನೆ ಲೇಟ್ ಮಾಡ್ಬೇಕು. ಲೇಟ್ ಮಾಡ್ಬೇಕು ಮತ್ ನಿಮ್ಗೆ ಲೇಟ್ ಮತ್ತೆ ಹೊಳೆ ಬರೋದು. ಮೊದ್ಲು ಅಲ್ಲಿ ಪಾಳಿಗೆ ಹಚ್ಬೇಕ ಏನ, ಅಡ್ವಾನ್ಸ್ ಹಚ್ಕೋತಿದ್ರೆ ಏನ ನಮಗೂ ಗೊತ್ತಾಗಿಲ್ಲದ. ಈ ಸತಿ ಹೋಗ್ತಿರಲ್ಲ ಎಲ್ಲ ಕೇಳ್ಕೊಂಬ ಏನ. ಆಯ್ತಾವ. ಎಲ್ಲಿ ಯಾರು ಕಾಣಲಿಗಿರುವ ರಿಸೆಪ್ಷನ್ ಎಷ್ಟೊಳಗೆ ಹೇಳಿದ್ರು ಆ ಕಡೆ ಹೋಗ್ರಿ, ಹಿಂಗ ಹೋಗಿ ಅಡಕ್ ಹೊಡ್ರಿ ಅಂತಂದ್ರು. ನಾವು ಹಂಗ ಬಂದ್ವಿ. ಯಾರು ಕಾಣಲಿಗ್ಯಾರ, ಡಾಕ್ಟರ್ಗಳು ಸಿಸ್ಟರ್ಗಳು ಯಾರು ಕಾಣಲಿಗ್ಯಾರ. ಇಲ್ಲಿ ಒಳಗ ನೋಡ್ಲೇನಪ್ಪ ಅದಾರನ? ತಡಿ ಬೇಡವಾ, ನಾನೇ ನೋಡ್ತೀನಿ. ತಡಿ ಬಂದಿರ್ತಡಿ ಕೇಳ್ತೀನಿ. ಮೇಡಮ್, ಇಲ್ಲಿ ಪ್ರೆಗ್ನೆಂಟ್ ಇದ್ದವ್ರಿಗೆ ಚೆಕಪ್ ಮಾಡ್ತಾರಲ್ರಿ, ಇಲ್ಲೇ ಚೆಕ್ ಮಾಡ್ತಾರಲ್ರಿ? ಇಲ್ಲಿ ಇಲ್ಲಿ ಬೆಡ್ ಅದಾವ್ರಿ, ಆ ಸೈಡ್ ಬರ್ರಿ. ಆ ಕಡೆ ಮಗ್ಲಿಕ್ಕಿಂದ ಐತಲ್ರಿ, ಆ ರೂಮಿಗೆ ಆ ಕ್ಯಾಬಿನ್ ಬರ್ರಿ. ಅಲ್ಲಿ ಸರ್ ಇರ್ತಾರ, ನಾನು ಇರ್ತೀನಿ. ಇವು ಇವು ಪ್ರೆಗ್ನೆಂಟ್ ಅದಾರನ್ರಿ? ಸ್ಕ್ಯಾನ್ ಗಿನ್ ಮಾಡಿಸ್ಬೇಕ್ರಿ? ನನ್ ಮಗಳ್ರಿ ಪ್ರೆಗ್ನೆಂಟ್ ಅದಾಳ್ರಿ. ಅದಕ್ಕೆ ಸ್ಕ್ಯಾನು ಮಾಡ್ಬೇಕ್ರಿ, ಒಂದ್ಸರಿ ಗೊತ್ತಾಗ್ತೈತ್ರಿ. ಅದಕ್ಕೆ ಆಯ್ತು ಸರ್, ಆ ಕಡೆ ಬರ್ರಿ. ಬಾಮ್ಮ ನೀನು ಆ ಕಡೆ. ರೀ ಬಂದೇವ್ರಿ. ಸರ್ ಪೇಷಂಟ್ ಬಂದಾರ್ರಿ, ಅವ್ರ ಮಗಳ್ರಿ ಪ್ರೆಗ್ನೆಂಟ್ ಅದಾರಂತ ಸ್ಕ್ಯಾನಿಂಗ್ ಮಾಡಿ ಹೇಳ್ಬೇಕನ್ನತ್ತಾರ್ರಿ. ಹೌದೇನಮ್ಮ? ಈಗ ಎಲ್ಲಿ ತೋರ್ಸಿರಿ ಮೊದಲ? ಮತ್ತ ಈಗ ಎಷ್ಟು ಮಂತ್? ಈಗ ಮೊದ್ಲಿನ ಫೈಲ್ ಗೀಲ್ ಇದ್ರೆ ಕೊಡಮ್ಮ, ನೋಡ್ತೀನಿ ನಾನು. ಅದ್ರ ಮೇಲೆ ಅವ್ರು ಏನು ಹಿಂದೆ ಏನ್ ಸ್ಕ್ಯಾನ್ ಮಾಡ್ಯಾರ, ಏನೇನು ಟ್ಯಾಬ್ಲೆಟ್ಸ್ ಇದು ಮಾಡ್ಯಾರ ಎಲ್ಲ ನೋಡಿ ನಾನು ನಿಮಗ ಇದು ಮಾಡ್ತೀನಿ. ಅದು ಸರ್ ಅದು ಇಲ್ರಿ, ನಾ ಮೊದಲ ಎಲ್ಲಿ ತೋರ್ಸಿಲ್ರಿ, ಇಲ್ಲೇ ಮೊದಲು ಬಂದಿದ್ರಿ. ಈಗ ನನಗೆ 9 ಮಂತ್ಸ್ ರನ್ನಿಂಗ್ ಐತ್ರಿ. ಅದಂಗಮ್ಮ, ನೀವು ಎಜುಕೇಟೆಡ್ ಆಗಿ ಮೊದಲು ಎಲ್ಲಿ ತೋರ್ಸೇ ಇಲ್ಲ ಹಂಗ ಹಿಂಗ ಅನ್ನಕತ್ತೀರಿ. 9 ಮಂತ್ಸ್ ರನ್ನಿಂಗ್ ಅಂತೀರಿ. 9 ಮಂತ್ಸ್ ವರೆಗೂ ನೀವು ಒಟ್ಟು ಎಲ್ಲಿ ತೋರ್ಸೇ ಇಲ್ಲ ಅಂದ್ರೆ ಅದ್ ಹೆಂಗದು? ಎಜುಕೇಟೆಡ್ ಅದೀರಿ. ಏನ್ ಮಾಡ್ತಾರೆ ನಿಮ್ ತಂದೆಯರು? ಅಪ್ಪಾರ ಪೊಲೀಸರು ಅದಾರ್ರಿ ಸರ್. ಪೊಲೀಸರು ಅದಾರ ಅಂತ ಹೇಳ್ತೇವ, ಎಲ್ಲಾ ಕ್ವಾಲಿಫಿಕೇಶನ್ ಐತಿ ನಿಮ್ದು, ಎಜುಕೇಟೆಡ್ ಅದೀರಿ ಎಲ್ಲಾನು. ಇಂಥದೆಲ್ಲ ನಾವ್ ಹೇಳ್ಕೊಡ್ಬೇಕಲ್ಲ ನಿಮಗ. ಎಲ್ಲಾ ಚಲೋ ಇದ್ರೆ ಚಲೋ. ಆಮೇಲೆ ಏನಾರ ಸ್ಕ್ಯಾನ್ ಮಾಡಿ ನಾವ್ ಹೇಳಿದ್ರ ಹಂಗ ಅನ್ಬೇಡ್ರಿ ಸರ್, ಏನಾರ ಮಾಡ್ರಿ ಹಂಗ ಹಿಂಗದ, ಅದು ನಮ್ ಕೈಯಾಗಿಲ್ಲ. ಸ್ಟಾರ್ಟಿಂಗ್ ಇಂದನೇ ನಾವ್ ಯಾಕೆ ತೋರಿಸ್ಬೇಕು ಅಂತಂದ್ರ ಅದೊಂದು ಇದು ನಮಗ್ ಗೊತ್ತಾಕೈತಿ, ಏನು ಎತ್ತ ಅನ್ನೋದು ನಮಗ್ ಗೊತ್ತಾಕೈತಿ. ನಾವೇನ್ ರೊಕ್ಕ ಸಂಬಂಧ ನಿಮಗ್ ಹಂಗ ಅದಕ್ಕೆ ಇದಕ್ಕೆ ಏನ್ ಇದು ಅನ್ನಲ್ಲ. ಯಾವಾಗ ಇದು ಕಲ್ಕೋತೀರಿ, ಏನೋ ತಿಳ್ಕೊತೀರಿ, ನಮಗಂತೂ ಗೊತ್ತಾಗಲಾಗೈತಿ. ತಿಳಿಲಾರ್ದವ್ರಿಗೆ ನೀವು ಕಲ್ತವ್ರು ತಿಳಿಸಿ ಹೇಳ್ಬೇಕಾಗತ್ತೆ. ಈಗ ಇರ್ಲಿ ಸಿಸ್ಟರ್, ಹೋಗಿ ನೀವು ಸ್ಕ್ಯಾನ್ ಮಾಡ್ರಿ. ಸ್ಕ್ಯಾನ್ ಮಾಡಿದ್ಮೇಲೆ ಅದನ್ನ ಪ್ರಿಂಟ್ ತೊಗೊಂಬರ್ರಿ. ಅದ್ರ ಮೇಲೆ ನಾನು ಏನ್ ಅನ್ನೋದು ಹೇಳ್ತೀನಿ. ಹ್ಞೂ ರೀ ಸರ್, ಆಯ್ತು. ಬರಮ್ಮ ಈ ಕಡೆ. ಮೂಮೆಂಟ್ ಎಲ್ಲ ಚಲೋ ಐತಲ್ಲಮ್ಮ? ಏನ್ ಹಂಗೇನಿದು ಇಲ್ಲಲ್ಲ? ಇಲ್ಲಿ ಮಲ್ಕೊರ್ ಬೇಡ ಬೇಡ. ಹ್ಞೂ ರೀ, ಚಲೋ ಐತ್ರಿ. ಮೂಮೆಂಟ್ ಎಲ್ಲ ಚಲೋ ಐತ್ರಿ, ಹಂಗೇನಿಲ್ರಿ. ಇನ್ನಮ್ಮ ನೀವು ಒಂದು ಸತಿ ಎಲ್ಲಿ ಸ್ಕ್ಯಾನ್ ಮಾಡಿಸಿಲ್ಲ, ಒಂದು ಸತಿ ಚೆಕಪ್ ಮಾಡಿಸಿಲ್ಲ? ಇಲ್ರಿ ಮೇಡಮ್, ಎಲ್ಲಿ ಮಾಡಿಸೇ ಇಲ್ರಿ ನಾವು. ಯಾಕ್ರಿ ಮೇಡಮ್, ಏನಾಯ್ತ್ರಿ? ಏನಿಲ್ಲಮ್ಮ, ಬಾ ಆಯ್ತು. ಚೆಕಪ್ ಎಲ್ಲ ಆಯ್ತು, ಸ್ಕ್ಯಾನಿಂಗ್ ಆಯ್ತು. ಅದ್ರ ಮೇಲೆ ಡಾಕ್ಟರ್ ಹೇಳ್ತಾರೆ ಬಾಮ್ಮ. ಸರ್ ಇದು ಪ್ರಿಂಟ್ ರೀ, ತಗೋರಿ ಸರ್. ಏನಿದು? ಅಲ್ಲ, ನೀವು ಎಜುಕೇಟೆಡ್ ಆಗಿ ಮೊದ್ಲೇ ತೋರಿಸ್ಬೇಕಿತ್ತಲ್ಲ. ಇದು ಅಮ್ನೋಟಿಕ್ ಫ್ಲೂಯಿಡ್ ನಾರ್ಮಲ್ ರೇಂಜ್ಗಿನ ಜಾಸ್ತಿನೇ ಐತಿ, ಜಾಸ್ತಿ ಇರಬಾರ್ದು. ಇಲ್ಲಿ
ಅಲ್ರಿ ಸರ್ ಅದು ಏನ್ರಿ ಅದು ಏನ್ ಹೇಳತ್ತೀನಿ ಅಮ್ನೈಟಿಕ್ ಫ್ಲೂಡ್ ಅಂದ್ರೆ ಏನ್ರಿ ನಮಗ್ ಒಂದು ಅರ್ಥ ಆಗಲಿಕ್ಕೆ ಏನ್ ಎಲ್ಲ ಚಲೋ ಐತೆ ಇಲ್ರಿ ಸರ್ ನಮಗ್ ಗಾಬರಿ ಆಗತ್ತೈತ್ರಿ ಯಾಕ ಅಮ್ನೈಟಿಕ್ ಫ್ಲೂಯಿಡ್ ಅಂದ್ರೆ ಮಗುವಿನ ಸುತ್ತ ಇರೋ ನೀರು ಅದು ನಾರ್ಮಲ್ ರೇಂಜ್ ಒಳಗಿರ್ಬೇಕಪ್ಪ. ಅದು ಜಾಸ್ತಿನೂ ಇರಬಾರ್ದು, ಅತಿಶಯ ಕಡಿಮೆನೂ ಇರಬಾರ್ದು. ಮಗುವಿಗೆ ತೊಂದರೆ ಆಗ್ತೈತಿ. ಇಲ್ಲಿ ನಾರ್ಮಲ್ ಕಿನ ಜಾಸ್ತಿನ ಐತದ ನೀರು. ಈಗ ನಾನ್ ನಿಮಗ ಹೆಂಗ್ ಹೇಳ್ಬೇಕು? ಅದ್ ಜಾಸ್ತಿನ ಐತಿ. ಜಾಸ್ತಿ ಇದ್ದಿದ್ರಿಂದ ಅಲ್ರಿ ಸರ್ ಏನಾಯ್ತು ನೀವು ಮಾತಾಡೋದು ನೋಡಿದ್ರೆ ನಮ್ಗೆ ಯಾಕ ಗಾಬರಿ ಆಗತ್ತೈತಿ ಏನೈತ್ರಿ ಸರ್ ಹೌದ್ರಿ ಸರ್ ಏನಾಯ್ತ್ರಿ? ನೀವ್ ಯಾಕ ಮಾತಾಡೋದ್ ನೋಡಿದ್ರೆ ನಮಗೂ ಗಾಬರಿ ಆಗತ್ತೈತ್ರಿ. ಏನು ತಿಳಿಯಲೈತಿ, ಏನ್ ಅನ್ನೋದ್ ಬಿಡಿ ಹೇಳ್ರಿ ಸರ್. ಇಲ್ಲ, ನೀವು ಇವತ್ತ ಅಡ್ಮಿಟ್ ಇರ್ರಿ. ನಾ ಅಬ್ಸರ್ವೇಷನ್ದಾಗ ಇಟ್ಟಿರ್ತೀನಿ. ಏನ್ ಅನ್ನೋದು ಈಗ ಸಡನ್ ಆಗಿ ನಮಗೂ ಏನು ಹೇಳಕ್ ಬರಲ್ಲ. ಇನ್ನೊಂದ್ ಸರ್ತಿ ಸ್ಕ್ಯಾನ್ ಮಾಡಿ ಡೀಟೇಲ್ ಆಗಿ, ಒಂದ್ ಸರ್ತಿ ಇಲ್ಲ 2 ಸರ್ತಿ ಸ್ಕ್ಯಾನ್ ಮಾಡಿ ಡೀಟೇಲ್ ಆಗಿ ಎಲ್ಲ ಚೆಕ್ ಮಾಡಿದ್ಮೇಲೆ ನಾವು ಹೇಳ್ತೀವಿ. ಯಾಕೋ ನನಗೆಲ್ಲೋ ಮಿಸ್ ಹೊಡ್ಯಾಕತೈತಿ. ಅದಕ್ಕೆ ನಾನು ಇನ್ನೊಂದ್ ಸರ್ತಿ ಚೆಕ್ ಮಾಡ್ತೀನಿ. ಸಿಸ್ಟರ್, ಇನ್ನೊಂದ್ ಸರ್ತಿ ಚೆಕ್ ಮಾಡ್ರಿ. ಇವತ್ತ ಅಡ್ಮಿಟ್ ಇರ್ಲಿ ಅವರು. ಹಾ, ಹ್ಞೂ ರೀ, ಆಯ್ತು ಸರ್. ಮೇಡಮ್ ಮೇಡಮ್, ಏನಪ್ಪ ಇದು? ಇವ್ರು ಏನೋ ಹಿಂಗ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂಗ್ ಮಾತಾಡಿ ಹೋಗ್ಬಿಟ್ರು. ಏನಾಗೈತಿ? ಏನು ಗೊತ್ತಾಗಲ್ಲೈತಿ. ಅಡ್ಮಿಟ್ ತರ ಇರು ಅಂತಾರ. ನಾವು ಮನೆದಿಂದ ಬರೋ ಮುಂದೆ ಆರಾಮ ಬಂದ್ವಿ. ಏನು ಆರಾಮ ಬಿಡು, ನಾರ್ಮಲ್ ಐತಂತಂದ್ರೆ ಇವ್ರು ಏನು ಹೇಳಲ್ಲ ಹೋಗ್ಯಾರ. ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂಗ್ ಮಾತಾಡತ್ತಾರ. ಏನಪ್ಪ ಇದು? ನನಗೂ ಏನು ತಿಳಿಲಾರ್ದಂಗ ಆಗತ್ತಿತ್ತು. ತಡಿ ಇವತ್ತೊಂದ್ ದಿನ ಅಡ್ಮಿಟ್ ಇರು ಅಂದಾರಲ್ಲ, ಈಗ ನೀ ಏನ್ ಗಾಬರಿ ಆಗ್ಬಿಡ, ಎಲ್ಲ ಚಲೋ ಇರ್ತೈತಿ, ಆರಾಮ್ ಇರ್ತೈತಿ. ಏನ್ ಗಾಬರಿ ಆಗ್ಬಿಡ. ನೀ ಇಷ್ಟ ದಿನ ಚೆಕಪ್ ಮಾಡ್ಸಿದಲ್ಲ, ಈಗ ಒಮ್ಮೆ ಅವರು ಮತ್ತೆ ಈಗೆಲ್ಲ ಒಮ್ಮೆ ಒಂದೇ ಸತಿ ಚೆಕ್ ಮಾಡಿದ್ರೆ ಅವ್ರು ಗೊತ್ತಾಗಲ್ಲ, ಎಲ್ಲ ಡೀಟೇಲ್ ನೋಡ್ತಿರ್ಬೇಕು. ಏನ್ ಗಾಬರಿ ಆಗಕ್ ಹೋಗ್ಬಿಡ ನೀನು, ಎಲ್ಲ ಆರಾಮ್ ಇರ್ತೈತಿ, ತಲೆ ಕೆಡ್ಸ್ಕೊಬೇಡ. ಇಲ್ಲಿ ಬರ್ರಿ ಮೇಡಮ್, ಇಲ್ಲಿ ಸರ್ ಬರ್ರಿ ಇಲ್ಲಿ. ಹಾ ಬಂದಿವ್ರಿ ಮೇಡಮ್.